ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಶಾಯ 43ನೇ ಅಧ್ಯಾಯ 25ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನಾಗಿ ನಾನೇ ನನಗೋಸ್ಕರ ನಿನ್ನ ದ್ರೋಹಗಳನ್ನು ಅಳಿಸಿಬಿಡುತ್ತೇನೆ, ನಿನ್ನ ಪಾಪಗಳನ್ನು ನನ್ನ ನೆನಪಿನಲ್ಲಿಡೇನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ನಾನಾಗಿ ನಾನೇ ಏನ್ ಮಾಡ್ತೇನೆ, ನಿನ್ನ ಪಾಪಗಳನ್ನು ಅಳಿಸಿ ಬಿಡ್ತೇನೆ, ನಿನ್ನ ದೋಷಗಳನ್ನು ನಾನು ಏನ್ ಮಾಡ್ತೇನೆ, ಪರಿಹರಿಸ್ತೇನೆ ಎಂದು ಕರ್ತನು ಇಲ್ಲಿ ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಆತನು ನಮ್ಮ ಪಾಪಗಳನ್ನು ಏನ್ ಮಾಡುವುದಿಲ್ಲ ಅಂತೆ, ತನ್ನ ನೆನಪಿನಲ್ಲಿಯೂ ಕೂಡ ಆತನು ಇಡುವುದಿಲ್ಲ. ನಮ್ಮ ದೋಷಗಳನ್ನ, ನಮ್ಮ ಪಾಪಗಳನ್ನ ಆತನು ಏನ್ ಮಾಡುವುದಿಲ್ಲ, ತನ್ನ ನೆನಪಿನಲ್ಲಿಯೂ ಕೂಡ ಆತನು ಇಡುವುದಿಲ್ಲ ಎಂದು ಇಲ್ಲಿ ವಚನ ಬರೆಯಲ್ಪಟ್ಟಿದೆ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ತಪ್ಪುಗಳನ್ನ ಮಾಡುವಾಗ, ದೋಷಗಳನ್ನ ಮಾಡುವಾಗ, ಅಪರಾಧಗಳನ್ನ ಮಾಡುವಾಗ ಜನರು ನಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ಇವನು ತಪ್ಪಿಗಸ್ತನು, ಇವನು ಪಾಪ ಮಾಡಿದವನು ಎಂದು ಅನೇಕವಾರ್ತಿ ನಮ್ಮನ್ನು ನೋಡಿ ಹೇಳ್ತಾನೆ ಇರ್ತಾರೆ. ಆ ಒಂದು ತಪ್ಪುಗಳನ್ನ ಅವ್ರೇನ್ ಮಾಡುವುದಿಲ್ಲ, ಮರೆತು ಬಿಡುವುದಿಲ್ಲ, ತಮ್ಮ ನೆನಪಿನಿಂದ ಅದನ್ನು ತೆಗೆದುಹಾಕುವುದಿಲ್ಲ. ಆದರೆ ಕರ್ತನು ನಮ್ಮ ತಪ್ಪುಗಳನ್ನ, ನಮ್ಮ ದೋಷಗಳನ್ನ ಏನ್ ಮಾಡುವುದಿಲ್ಲ, ನೆನಪಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಆತನು ನಮ್ಮ ಪಾಪಗಳನ್ನ ಪರಿಹರಿಸುವವರು, ಆತನು ನಮ್ಮ ದೋಷಗಳನ್ನ ತೆಗೆದುಹಾಕುವವರು, ಆತನು ನಮ್ಮನ್ನ ನೀತಿವಂತರನ್ನಾಗಿ ಮಾಡಿ, ಪರಿಶುದ್ಧರನ್ನಾಗಿ ಮಾಡಿ ನಡೆಸುವವರು ಉತ್ತಮನಾದ ತಂದೆಯಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಆದುದರಿಂದ ನಾವು ಕರ್ತನ ಮೇಲೆ ಆತುಕೊಳ್ಳಬೇಕು. ಕರ್ತನೆ, ನಾನು ಈ ರೀತಿಯಾದ ಒಂದು ದೋಷವನ್ನ ಮಾಡಿದ್ದೀನಿ ಸ್ವಾಮಿ, ಕ್ಷಮಿಸಿ ಬಿಡು ದೇವರೇ ಎಂದು ಪ್ರಾರ್ಥಿಸುವಾಗ ಕರ್ತನು ಖಂಡಿತವಾಗಿಯೂ ನಮ್ಮ ತಪ್ಪುಗಳನ್ನ, ದೋಷಗಳನ್ನ ಕ್ಷಮಿಸುವವರು ಆತನಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ರಾಜ. ಈ ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನ ಸಂಧಿಸು ದೇವರೇ. ನಿನ್ನ ಜನರ ಜೀವಿತದಲ್ಲಿ ಇರುವಂತಹ ಎಲ್ಲ ದೋಷ, ಅಪರಾಧಗಳನ್ನ ಕ್ಷಮಿಸಿ ಬಿಡು ಸ್ವಾಮಿ, ಶುದ್ಧೀಕರಿಸಿ ನಡೆಸು. ಅದಕ್ಕಾಗಿ ಸ್ತೋತ್ರ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.